ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಆಗಸ್ಟ್ 28 ಒಂದು ದಿನಕ್ಕೆ ಮಾತ್ರ. ಕಾವೇರಿ ವಿಚಾರದಲ್ಲಿ ಮತ್ತೆ ಅನ್ಯಾಯ ಹಿನ್ನೆಲೆ ಸೆಪ್ಟೆಂಬರ್ 1ರಂದು ತಮಿಳುನಾಡು ಗಡಿ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಕಾವೇರಿ ವಿಚಾರದಲ್ಲಿ CWRC ಮತ್ತು CWMA ಇವುಗಳಿಂದ ಬರ್ತಾ ಇರುವಂತಹ ಆದೇಶಗಳು, ಹೀಗಾಗಿ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ ಅನ್ನುವಂಥ ವಿಚಾರ. ಸೆಪ್ಟೆಂಬರ್ 1ರಂದು ತಮಿಳುನಾಡು ಗಡಿ ಬಂದ್ಗೆ ಕರೆ ಕೊಟ್ಟಿದ್ದಾರೆ ವಾಟಾಳ್ ನಾಗರಾಜ್. KRSನಲ್ಲಿ ಮಾತನಾಡಿದ್ರು ವಾಟಾಳ್ ನಾಗರಾಜ್. ಈ ಸಂದರ್ಭದಲ್ಲಿ ಹೇಳಿದ್ರು ಅಕ್ಟೋಬರ್ 27ನೇ ತಾರೀಕಿಗೆ ಆಗಸ್ಟ್ 27ನೇ ತಾರೀಕಿಗೆ ರಾಜ್ಯದ ಸಂಸದರ ಬಹಿರಂಗ ಹರಾಜು ಹಾಕ್ತಾರಂತೆ. ಅಂದರೆ ತಮಿಳುನಾಡು ಗಡಿ ಬಂದ್ ಮಾಡೋದಕ್ಕಿಂತ ಪೂರ್ವದಲ್ಲಿ 4 ದಿನಗಳ ಮೊದಲು ಬೆಂಗಳೂರಿನ ಕೆಂಪೇಗೌಡ ಬಸ್ ನಿಲ್ದಾಣದಲ್ಲಿ ಸಾರ್ವಜನಿಕವಾಗಿ ಸಂಸದರನ್ನು ಹರಾಜು ಹಾಕ್ತಾರಂತೆ. ಗರಿಷ್ಠ ಎಷ್ಟು ಬೆಲೆ? 3,000 ರೂಪಾಯಿ. 3,000 ರೂಪಾಯಿಗೆ ಯಾವುದಾದ್ರೂ ಕೂಡ ಸಂಸದರನ್ನು ನೀವು ಖರೀದಿ ಮಾಡಬಹುದು. ಯಾರು ದುಡ್ಡು ಕೊಟ್ಟು ಖರೀದಿ ಮಾಡಲು ಸೇಲ್ ಆಗದೆ ಇದ್ರೆ ಅಲ್ಲಿಯೇ ಕಸದ ಬುಟ್ಟಿಗೆ ಹಾಕ್ತೀವಿ ಅಂತ ವಾಟಾಳ್ ನಾಗರಾಜ್ ಅವರು ಹೇಳಿದ್ದಾರೆ. ಇದು ನಾನು ವಿಶ್ವಾಸ ಯಾವಾಗಲೂ ನನ್ನಲ್ಲಿ ಅವಿಶ್ವಾಸ ಅನ್ನೋ ಪದವೇ ಇಲ್ಲ. ನಾವು ಯಾವಾಗಲೂ ವಿಶ್ವಾಸವೇ. ಅವರೇ ಎತ್ತೆತ್ತಾಗ ಹೊರಟೋಗ್ತಾರೆ. ನಾವು ಏನು ಮಾಡೋದು? ಎಲ್ಲ ಅವ್ರು ನಮ್ಮ ಸ್ನೇಹಿತರೆ. ಏನಪ್ಪ ಅದೇ ನಾವೇನು ಹೇಳೋಣ? ಯಾಕೋ ನಮ್ಮ ಸ್ನೇಹಿತರೆ, ಭಾಳ ಸ್ನೇಹಿತರು. ಅದು ಯಾಕೆ ಹೋದರು, ಏನಾಯಿತು? ಈಗಲಾದರೂ ನಾವು ಇನ್ನೂ ದಿನಾಂಕ ಇದು ಮಾಡಿಲ್ಲ. ಆ ಕಾಲ ಬರುತ್ತೆ. ಇಡೀ ರಾಜ್ಯ ಮಹದಾಯಿಗಾಗಿ, ಕಾವೇರಿಗಾಗಿ ಭಾರಿ ಯಾರು ಏನೇ ಹೇಳ್ಕೊಳ್ಳಿ, ವಾಟಾಳ್ ನಾಗರಾಜ್ ಅವ್ರಿಗೆ ಬೇರೆ ಕೆಲಸ ಇಲ್ಲ ಅನ್ನೋರು ಉಂಟು. ವಾಟಾಳ್ ನಾಗರಾಜ್ ಅವರಿಗೆ ಏನು ಯಾವಾಗಲೂ ಬಂದು ಕರೀತಾರೆ ಅನ್ನೋರು ಉಂಟು. ವಾಟಾಳ್ ನಾಗರಾಜ್ ಅವರು ಬಂದು ಕರೆದ್ರೆ ಅವ್ರಿಗೆ ಲೂಟಿ ಮಾಡ್ತಾರೆ ಅನ್ನೋರು ಉಂಟು. ಯಾರು ಏನಾದರೂ ಹೇಳ್ಕೊಳ್ಳಿ, ನಾವಂತೂ ಕನ್ನಡಕ್ಕಾಗಿ, ರಾಜ್ಯಕ್ಕಾಗಿ ನಮ್ಮ ಪ್ರಾಣನೇ ಕೊಡ್ತೀವಿ, ಹೋರಾಟ ಮಾಡ್ತೀವಿ. ಏನು ಹೇಳಿ? ಈಗ ನಾನು ನಮ್ಮ ಸಿನಿಮಾ ನಟರುಗಳು ಅವರು ಮೊದಲು ಬೇರೆ ಭಾಷೆಯಲ್ಲಿ ಹೋಗಿ ಮಾಡ್ತಿರಲಿಲ್ಲ. ಅವರು ಈಗ ತಮಿಳು ತೆಲುಗು ಮಾಡೋಕ್ಕೆ ಶುರುವಾಗಿದೆ. ಭಾಳ ಬಾಂಧವ್ಯ ತಮಿಳರು, ತೆಲುಗರು ಮತ್ತು ಹಿಂದಿ ಎಲ್ಲ ಭಾಳ ಬಾಂಧವ್ಯ. ನಾನು ಅವ್ರಿಗೆ ಭಾಳ ಕಳಕಳಿಯಿಂದ ಮನವಿ ಮಾಡ್ತೀನಿ. ನೀವು ನಾವು ಯಾವತ್ತು ಬಂದು ಕರೆ ಕೊಡ್ತೀವಿ, ಎಲ್ಲರೂ ಒಂದು ಅದ್ಭುತವಾದ, ಈಗ ತಮಿಳ್ನಾಡಲ್ಲಿ ರಜನಿಕಾಂತ್ ಬೀದಿಗೆ ಬಂದರು, ಹೋರಾಟ ಮಾಡಿದ್ರು. ವಿಜಯ್ ಹೋರಾಟ ಮಾಡಿದ್ರು. ನಮ್ಮಲ್ಲಿ ನಾನೇನು ನಿಮ್ಮನ್ನು ವಿರೋಧ ಮಾಡ್ತಾಯಿಲ್ಲ. ಸ್ವಲ್ಪ ಬಂದ್ರಪ್ಪ ನಮ್ಮ ಜೊತೆಗೆ. ಹೊರಗಡೆ ಬಂದು ನೀವು ಗಾಳಿ ಬಿಟ್ಟು ಸ್ವಲ್ಪ ಬಿಸಿಲಿಗೆ ಬಂದರೆ ನಮಗೆ ಒಳ್ಳೆಯದು. ಬಣ್ಣ ಕರಗಿದ್ರೂ ಚಿಂತೆ ಇಲ್ಲ. ತಾವು ದಯಮಾಡಿ ನಮ್ಮ
ಇದಕ್ಕೆ ಬರಬೇಕು ಅಂಥೇಳಿ ಕಳಕಳಿಯಿಂದ ಕನ್ನಡ ಚಿತ್ರರಂಗದ ಎಲ್ಲ ಕೆಲಸಗಾರರು, ಸಿನಿಮಾದವರು ಎಲ್ಲರನ್ನೂ ಕರಿತಾ ಇದ್ದೀನಿ. ವಾಣಿಜ್ಯ ಮಂಡಳಿಯವರಿಗೂ ಕಳಕಳಿಯಿಂದ ಮನವಿ ಮಾಡ್ತಾಯಿದ್ದೀನಿ. ಯಾರ ಬಗ್ಗೆಯೂ ನಮ್ಮದೇನಿಲ್ಲ. ನಮ್ಮ ಮುಂದಿನ ಬಂದ್ಗಾದರೂ ನಮ್ಮ ಸ್ನೇಹಿತರು ಪ್ರಾಮಾಣಿಕವಾಗಿ ಪ್ರೀತಿಯಿಂದ ಬರಲಿ ಅಂತೇಳಿ ಕಳಕಳಿಯಿಂದ ಎರಡು ಕೈ ಮುಗಿದು ಹೇಳ್ತೀನಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮಂಡ್ಯ ಪ್ರತಿನಿಧಿ ಲಾರಾ ಪ್ರಸನ್ನ ಫೋನ್ ಸಂಪರ್ಕದಲ್ಲಿದ್ದಾರೆ. ಲಾರಾ ಪ್ರಸನ್ನ, ಇತ್ತೀಚೆಗಷ್ಟೇ ವಾಟಾಳ್ ನಾಗರಾಜ್ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿದ್ರು. ಅಷ್ಟು ಸಮರ್ಪಕವಾಗಿ ಆಗಲಿಲ್ಲ, ಬೆಂಬಲವೂ ಕೂಡ ಸಿಗಲಿಲ್ಲ. ಇದೀಗ ರಾಜ್ಯದ ಸಂಸದರ ಬಹಿರಂಗ ಹರಾಜಂತೆ, ಹೆಂಗಂತೆ ಇದು? ಏನು ಹೇಳಿದ್ರು ವಾಟಾಳ್ ನಾಗರಾಜ್ ಇದ್ರ ಬಗ್ಗೆ? ಹೌದೇನಿದು KRS ಅಲ್ಲಿ ಒಂದು ಮುತ್ತಿಗೆಯನ್ನ ಹಾಕುವಂತ ಕಾರ್ಯಕ್ರಮವನ್ನ ಕೂಡ ವಿವಿಧ ಕನ್ನಡಪರ ಸಂಘಟನೆಗಳೊಂದಿಗೆ ವಾಟಾಳ್ ನಾಗರಾಜ್ ಅವರು ಒಂದು ಮಾಡಿರುವಂತದ್ದು. ಆ ಒಂದು ಹಿನ್ನೆಲೆಯಲ್ಲಿ ಇದ್ದು ಆ KRS ನ ಬಳಿ ವಾಟಾಳ್ ನಾಗರಾಜ್ ಒಂದು ಕರೆಯನ್ನ ಕೂಡ ಕೊಟ್ಟಿರುವಂತದ್ದು. ಸೆಪ್ಟೆಂಬರ್ 1ರಂದು ತಮಿಳುನಾಡು ಗಡಿಯನ್ನ ಬಂದನ್ನ ಮಾಡ್ತೀವಿ ಅನ್ನೋ ಒಂದು ಹೇಳಿಕೆಯನ್ನ ಕೊಟ್ಟಿರೋದು. ಜೊತೆಗೆ ಏನೊಂದು ಆಗಸ್ಟ್ 27 ರಾಜ್ಯ ಸಂಸದರ ಬಹಿರಂಗ ಹರಾಜನ್ನ ಕೂಡ ಈ ಬೆಂಗಳೂರಿನ ಮೆಜೆಸ್ಟಿಕ್ ಕೆಂಪೇಗೌಡ ನಿಲ್ದಾಣದಲ್ಲಿ ಮಾಡ್ತೀವಿ. ಗರಿಷ್ಠ 3,000 ಕೂಡ ಯಾರು ಬೇಕಾದ್ರೂ ಕೂಡ ಅವ್ರನ್ನ ಖರೀದಿಸಬಹುದು ಅನ್ನೋ ಒಂದು ಮಾತನ್ನ ಕೂಡ ಹೇಳಿರುವಂತದ್ದು. ಜೊತೆಗೆ ಸೆಪ್ಟೆಂಬರ್ 1ರಂದು ಏನೋ ಒಂದು ಹತ್ತಿ ಬೆಳೆ ಬಳಿ ಒಂದು ಕರ್ನಾಟಕ ಹಾಗೂ ತಮಿಳುನಾಡಿನ ಗಡಿಯನ್ನ ಕೂಡ ಬಂದ್ ಮಾಡ್ತೀವಿ, ಯಾವುದೇ ವಾಹನಗಳನ್ನ ಕೂಡ ಬರ್ಲಿಕ್ಕೆ ಬಿಡುವುದಿಲ್ಲ ಅನ್ನೋ ಒಂದು ಮಾತನ್ನ ಕೂಡ ಹೇಳಿದ್ದಾರೆ. ಜೊತೆಗೆ ಸಿನಿಮಾದವರು ನಾನು ಯಾವುದೇ ಕಾರಣಕ್ಕೂ ಬಯೋದಿಲ್ಲ, ಸ್ವಯಂ ಪ್ರೇರಿತರಾಗಿ ನಮ್ಮ ಜೊತೆ ಹೋರಾಟಕ್ಕೆ ಬಂದು ಕೈ ಜೋಡಿಸ್ಬೇಕು ಅಂತ ಹೇಳಿ ಕೂಡ ವಾಟಾಳ್ ನಾಗರಾಜ್ ಮಾತನಾಡಿರುವುದು. ತಮಿಳುನಾಡು CMಗೆ ಖಡಕ್ ವಾರ್ನಿಂಗ್ ಅನ್ನ ಕೂಡ ಕೊಟ್ಟಿರೋದು. ನಮ್ಮ ರಾಜ್ಯದ ವಿಚಾರದಲ್ಲಿ ರಾಜಕೀಯ ಮಾಡಬೇಡಿ, ನಿಮಗೆ ಅವಶ್ಯಕತೆ ಇದ್ರೆ ನಿಮ್ಮವರನ್ನ ಕರೆದೊಯ್ಯಿರಿ, ನಾವು ಹೋಗಿ ಅನ್ನೋದಿಲ್ಲ, ನೀವೇ ತಮಿಳುನಾಡಿನವರನ್ನ ಕರ್ಕೊಂಡು ಹೋಗಿ ಬೆಂಗಳೂರಿಂದ ಅನ್ನೋದು ಮಾತನ್ನ ಕೂಡ ಈಗ ಆ ವಾಟಾಳ್ ನಾಗರಾಜ್ ಅವರು ಕೂಡ ಹೇಳಿರುವಂತದ್ದು. ಓಕೆ ಲಾರಾ ಪ್ರಸನ್ನ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.